ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ವಿಶ್ವಕರ್ಮ ಅವರು ಬರೆದಿರೋಂತಹ ವಚನದ ಅರ್ಥ ಮತ್ತು ವಿಶ್ಲೇಷಣೆ ಏನು ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗಾದರೆ ಆ ವಚನ ಏನು, ಅದರ ಅರ್ಥ ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ವಿಶ್ವಕರ್ಮ ಅವರು ಒಂದು ಕಡೆ ಹೇಳ್ತಾರೆ, ಎಲ್ಲ ಬಲ್ಲವರಿಲ್ಲ ಜಗದೊಳಗೆ ಹೇ ಮನುಜ, ಮೆಲ್ಲ ಹೆಜ್ಜೆ ನೀಡುತ್ತಾ ಸಾಗುನಿ, ಚೆಲ್ಲಿ ಸೂಸುವ ನಗುವ ಹರಡುವ ಸೆಳೆಯುವುದು ಸಕಲರನ್ನು ಮಲ್ಲಿಗೆಯ ಹೂವಂತೆ ಅಂತೇಳಿ ಇಲ್ಲಿ ವಿಶ್ವಕರ್ಮ ಅವರು ಹೇಳಿದ್ದಾರೆ. ಇಲ್ಲಿ ಮೊದಲನೇ ಸಾಲನ ನೀವು ಗಮನಿಸಬೇಕು. ಇಲ್ಲಿ ಹೇಳ್ತಾರೆ, ಎಲ್ಲ ಬಲ್ಲವರು ಇಲ್ಲ ಜಗದೊಳಗೆ ಹೇ ಮನುಜ. ಪ್ರತಿಯೊಂದನ್ನು ಕಲ್ತಿರೋಂಥವ್ರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಈಗ ನನಗೆ ಗೊತ್ತಿರೋಂಥ ವಿಷಯ ಇನ್ನೊಬ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರೋ ಅಂಥ ವಿಷಯ ಮತ್ತೊಬ್ರಿಗೆ ಗೊತ್ತಿರಲ್ಲ. ಒಟ್ಟಿನಾಗಿ ಎಲ್ಲವನ್ನ ತಿಳ್ಕೊಂಡಿರೋರು ಈ ಭೂಮಿ ಮೇಲೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ವಿಚಾರ ಗೊತ್ತಿರೋದಿಲ್ಲ. ಈಗ ಒಂದು ಮಗು ಹುಟ್ಟಬೇಕಾದ್ರೆ ಏನನ್ನು ಕಲ್ತು ಬಂದಿರೋದಿಲ್ಲ. ಅದು ಅಮ್ಮನ ಗರ್ಭದಿಂದ ಆಚೆ ಬಂದ ಮೇಲೆ ಮಾತ್ರ ಅದು ಎಲ್ಲವನ್ನ ಕಲಿಯುತ್ತೆ. ಮೊದಲನೇ ಸಲ ಅಮ್ಮ ಅನ್ನೋ ಪದನೂ ಕೂಡ ಬೇರೆಯವರು ಹೇಳ್ಕೊಟ್ಟ ಮೇಲೆ ಆ ಮಗು ಕಲಿಯೋದು ಅಲ್ವಾ. ಪ್ರತಿಯೊಂದೂ ದಿನನಿತ್ಯನ ಬೆಳೀತಾ ನಾವು ಬದುಕುವಂಥ ರೀತಿ, ನಮ್ಮ ಸೊಸೈಟಿಲಿ ಏನು ನಡೀತಾ ಇದೆ, ನಮ್ಮ ಅಕ್ಕಪಕ್ಕ ಜನ ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿ ಆ ಮಗು ದಿನದಿಂದ ದಿನಕ್ಕೆ ಕಲಿತಾ ಹೋಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲವನ್ನ ಕಲ್ತಿರೋಂಥವ್ರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದರಿಂದ ನೀನು ಯಾವುದಕ್ಕೂ ಹೆದರ್ಕೋಬೇಡ, ಹೆಜ್ಜೆಯನ್ನು ಇಟ್ಟು ಮುಂದೆ ಸಾಗೋದನ್ನು ಕಲಿ. ಆದರೆ ನೀನು ಯಾವಾಗೂ ನಗ್ತಾ ಇರಬೇಕು, ಖುಷಿಯಿಂದ ಇರಬೇಕು. ನಿನ್ನ ನಗು, ನಿನ್ನ ಖುಷಿ ಮತ್ತು ನಿನ್ನ ಒಳ್ಳೆತನವೇ ಎಲ್ಲರನ್ನ ಆಕರ್ಷಿಸಬೇಕು. ಈಗ ಹೆಂಗಿರಬೇಕು ನಿನ್ನ ಖುಷಿ, ಹೇಗಿರ್ಬೇಕಪ್ಪ ನಿನ್ನ ನಗು ಅಂದರೆ ಮಲ್ಲಿಗೆ ಹೂವಿನ ಥರ ಇರಬೇಕು. ಈ ಮಲ್ಲಿಗೆ ಹೂವು ಸ್ಮೆಲ್ಲು ನಿಮ್ಗೆ ಎಲ್ಲರೂ ನೋಡಿರ್ತೀರ, ಆ ಸ್ಮೆಲ್ಲನ್ನು ಗೊತ್ತಿರುತ್ತೆ ನಿಮಗೆ. ಅದು ಎಂಥವರನ್ನು ಕೂಡ ಆಕರ್ಷಿತರನ್ನಾಗಿ ಮಾಡುತ್ತೆ. ಮಲ್ಲಿಗೆ ಹೂವು ನಮ್ಮಿಂದ ಎಷ್ಟೋ ದೂರ ಇರಲಿ, ಆ ಸ್ಮೆಲ್ಲು ನೋಡಿ ನಾವು ಹೇಳ್ತೀವಿ, ಓ ಅಲ್ಲಿ ಮಲ್ಲಿಗೆ ಹೂವಿದೆ ಅಂತೇಳಿ ನಾವು ಹೇಳ್ತೀವಿ. ಹಾಗೆ ನಮ್ಮ ಖುಷಿ, ನಮ್ಮ ನಗು ಆ ಮಲ್ಲಿಗೆ ಹೂವಿನ ಥರ ಇರಬೇಕು. ಆಗಿದ್ದಾಗ ಮಾತ್ರ ನಮ್ಮ ನಗು ಎಲ್ಲರನ್ನ ಆಕರ್ಷಿತರನ್ನಾಗಿ ಮಾಡುತ್ತೆ. ಆಗ ಎಲ್ಲರೂ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಅಂದರೆ ಬರೀ ನಕ್ಕಿದ್ರೆ ಸಾಕಾಗಲ್ಲ, ಖುಷಿ ಪಟ್ಟರೆ ಸಾಕಾಗಲ್ಲ. ನಮ್ಮಲ್ಲಿ ಒಳ್ಳೆತನ ಅನ್ನೋದು ಇರಬೇಕು. ನಾವು ಮಾಡುವಂಥ ಕೆಲಸ ಸರಿಯಾಗಿರಬೇಕು. ನಾವು ನಡೆಯುವಂಥ ದಾರಿ 4 ಜನಕ್ಕೆ ಸಹಾಯ ಆಗೋ ಆಗಿರಬೇಕು ಅಲ್ವಾ. ಸುಮ್ಮನೆ ನಾನು ಮನೇಲಿ ಕೂತ್ಕೊಂಡೆ, ನನ್ನಲ್ಲಿ ಒಳ್ಳೆತನ ಇದೆ ಅಂತೇಳಿ ಮನೇಲಿ ಕೂತ್ಕೊಂಡ್ರೆ ಯಾರು ನಮ್ಮ ಹತ್ರ ಬರೋದಿಲ್ಲ. ನಮ್ಮ ಒಳ್ಳೆತನ ನಮ್ಮಲ್ಲಿದ್ದರೆ ಸಾಕಾಗಲ್ಲ, ಅದನ್ನು ನಾವು ಮಾಡೋ ಕೆಲಸದ ಮೂಲಕ ತೋರಿಸ್ಬೇಕು. ನಾವು ಮಾಡುವಂಥ ಕೆಲಸ 4 ಜನಕ್ಕೆ ಸಹಾಯ ಆಗೋ ರೀತಿ ಇರಬೇಕು. ಒಟ್ಟಿನಲ್ಲಿ ನಿನ್ನಲ್ಲಿ ಒಳ್ಳೆತನ ಅನ್ನೋದಿದ್ರೆ ಜನ ನಿಮ್ಮ ಹತ್ರ ಆಕರ್ಷಿತರಾಗ್ತಾರೆ. ಈಗ ಎಲ್ಲಿ ಸಕ್ಕರೆ ಇರುತ್ತೋ, ಎಲ್ಲಿ ಬೆಲ್ಲ ಇರುತ್ತೋ, ಎಲ್ಲಿ ಸಿಹಿ ಇರುತ್ತೋ ಅಲ್ಲಿ ಇರುವೆಗಳು ಬಂದೇ ಬರ್ತವೆ. ಹಾಗೆ ನಿಮ್ಮಲ್ಲಿ ಒಳ್ಳೆತನ ಅನ್ನೋದಿದ್ರೆ ಜನ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರ್ತಾರೆ. ಅದಕ್ಕೆ ನೀವು ಮಲ್ಲಿಗೆ ಹೂವಿನ ಥರ ಇರಬೇಕು. ಮಲ್ಲಿಗೆ ಹೂವು ತನ್ನ ವಾಸನೆಯಿಂದ ಎಲ್ಲರನ್ನ ಹೇಗೆ ಆಕರ್ಷಿತರನ್ನಾಗಿ ಮಾಡ್ಕೊಂಡುತ್ತೋ, ನೀವು ಕೂಡ ನಿಮ್ಮ ಖುಷಿ, ನಿಮ್ಮ ನಗು, ನಿಮ್ಮ ಒಳ್ಳೆಯತನದಿಂದ ಅವರನ್ನೆಲ್ಲ ಆಕರ್ಷಿತರನ್ನಾಗಿ ಮಾಡ್ಕೋಬೇಕು. ಈ ಪ್ರಪಂಚದಲ್ಲಿ ಎಲ್ಲವನ್ನು ಕಲ್ತಿರೋರು ಯಾರೂ ಇಲ್ಲ. ಪ್ರತಿನಿತ್ಯ ಪ್ರತಿದಿನ ಮಾಡೋ ಕೆಲಸ ಬೇರೆಯವ್ರನ್ನೆಲ್ಲ ನೋಡಿ ಕಲಿತಾ ಹೋಗಬೇಕು. ಅದಕ್ಕೆ ನೀವು ನನಗೆ ಈ ಕೆಲಸ ಗೊತ್ತಿಲ್ಲ ಅಂತೇಳಿ ಹೆದರ್ಕೊಂಡು ಕೂತ್ಕೋಬೇಡಿ. ಮುಂದೆ ನೀವು ಹೆಜ್ಜೆಯನ್ನು ಇಟ್ಟು ಹೋಗಿ ಅದು ತಾನಾಗೆ ಬರುತ್ತೆ. ಈಗ ಎಷ್ಟೋ ಜನ ಹೆದರ್ಕೋತಾರೆ, ಏನಂಗ ಕೆಲಸ ಗೊತ್ತಿಲ್ಲಪ್ಪ, ಅಲ್ಲಿ ಹೋದರೆ ಏನಾಗುತ್ತೋ ಏನೋ ಅಂತೇಳಿ ಹೆದರ್ಕೊಂಡು ಕೂತಿರ್ತಾರೆ. ಆದರೆ ಹಾಗೆ ಮಾಡಬೇಡಿ. ಗೊತ್ತಿರೋಂಥವ್ರು ಎಲ್ಲರೂ ಇಲ್ಲ, ದಿನನಿತ್ಯ ಅವ್ರು ಕಲಿತಾ ಇರ್ತಾರೆ. ನೀವು ಕೂಡ ಮುನ್ನುಗ್ಗಿ ಹೋಗಿ. ಆಮೇಲೆ ಆ ಸಮಯ, ಆ ಸಂದರ್ಭ, ಸುತ್ತಮುತ್ತ ಇರೋಂಥ ಜನರೇ ಎಲ್ಲವನ್ನ ಕಲಿಸ್ತಾರೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ, ಧೈರ್ಯವನ್ನು ಕಳ್ಕೊಬೇಡಿ. ಎಲ್ಲ ತಿಳಿದಿರೋಂಥವ್ರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನೀವು ಅಂದ್ಕೊಂಡಿರೋಂಥ ದಾರಿಯಲ್ಲಿ ಧೈರ್ಯವಾಗಿ ಮುನ್ನುಗ್ಗಿ.
ಜೊತೆಗೆ ನಿಮ್ಮ ಮುಖದಲ್ಲಿ ಸದಾ ಒಂದು ನಗು ಅನ್ನೋದಿರಲಿ, ನಿಮ್ಮಲ್ಲಿ ಒಳ್ಳೆತನ ಅನ್ನೋದಿರಲಿ. ಈ ನಿಮ್ಮ ನಗು, ಈ ಒಳ್ಳೆತನ ಎಲ್ಲರನ್ನೂ ಆಕರ್ಷಿತರನ್ನಾಗಿ ಮಾಡುತ್ತೆ. ಈ ಮಲ್ಲಿಗೆ ಹೂವು ಹೇಗೆ ತನ್ನ ಸುವಾಸನೆಯಿಂದ ಎಲ್ಲರನ್ನ ಆಕರ್ಷಿತರನ್ನಾಗಿ ಮಾಡುತ್ತೋ, ನಿಮ್ಮ ಒಳ್ಳೆತನ ಕೂಡ ಹಾಗೆ ಮಾಡಬೇಕು. ಜನ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು, ಹಾಗೆ ಮಾಡಬೇಕು ಅಂತೇಳಿ ಇಲ್ಲಿ ಈ ಸಾಲುಗಳಲ್ಲಿ ವಿಶ್ವಕರ್ಮ ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.